ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬಂದ್ಯಾಮಿ ಎಲ್ಲ ಸುಮ್ಮನೆ ಹೋಗುವ ಕಡೆಗೆ. ಅಲ್ಲ ಮೇ, ನನಗ್ ಬೇಗ ಬರೋದಕ್ಕೆ ಹೇಳ್ಬಿಟ್ಟು ನೀವ್ ಇಷ್ಟೊತ್ ಮಾಡೋದಾ? ನಿಮ್ಮಪ್ಪ ಫ್ಲೈಟ್ ಕಳ್ಸಿದ್ರಲ್ವಾ, ಅದ್ರಲ್ಲಿ ಹತ್ಬಿಟ್ಟು ಸುಯ್ ಅಂತ ಬಂದ್ ಇಳಿತೀವಿ. ಟ್ರಾಫಿಕ್ ಇರಲ್ವೇನ್ರಿ, ಗೊತ್ತಾಗಲ್ವಾ? ನೀವ್ ಹೆಣ್ತೀರ ಹೇಗೆ ಲಕ್ಷ್ಮಿ ಪಟಾಕಿ ತರ ಯಾವಾಗ್ಲೂ ಡಮ್ 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 ಅಂತಿರ್ತೀರಾ. ನಾವು ನಿಮ್ ಕೈಲಿ ಸುರ್ ಬತ್ತಿದ್ದಂಗೆ ಯಾವಾಗ ಬೇಕೋ ಅವಾಗ ಹಚ್ಕೋತೀರಾ, ಯಾವಾಗ ಬೇಕೋ ಅವಾಗ ಆಫ್ ಮಾಡ್ತೀರಾ. ಸುರ್ ಬತ್ತಿ ಅಲ್ಲ, ಟುಸ್ ಪಟಾಕಿ. ತಮಾಷೆ ಮಾಡಿದ್ ಸಾಕು, ಬನ್ನಿ ಹೋಗೋಣ. ನಡಿ ಬನ್ನಿ. ಹೇಗಿದೆಯಾ ಸಮರ್ಥ? ಚೆನ್ನಾಗಿದ್ದೀನಿ ಸ್ವಾಮಿಗಳೇ. ನೋಡ್ದಿಯಮ್ಮ ಗುಲಾಬಿ, ನಿನ್ನ ಕಠಿಣ ವ್ರತದಿಂದ ನಿನ್ ಗಂಡ ಹೇಗೆ ಹುಷಾರಾಗಿದ್ದಾನೆ ಅಂತ. ಇದ್ರಲ್ಲಿ ನಂದೇನಿದೆ ಗುರುಗಳೇ, ಎಲ್ಲ ದೇವ್ರ ಆಶೀರ್ವಾದ. ದೇವ್ರ ಆಶೀರ್ವಾದದ ಜೊತೆಗೆ ನಿನ್ನ ಭಕ್ತಿನೂ ಕೆಲಸ ಮಾಡಿದ್ಯಮ್ಮ. ನಿನ್ನಂತ ಹೆಂಡತಿ ಪಡೆಯೋದಕ್ಕೆ ಸಮರ್ಥ ಪುಣ್ಯ ಮಾಡಿದ್ದ. ಅದಂತೂ ನಿಜ ಸ್ವಾಮಿ. ದೇವ್ರೆ, ಸಮರ್ಥ ಅವ್ರಿಗೆ ಯಾವ ಅಪಾಯನೂ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ನನ್ನ ಸಂತೋಷಕ್ಕೋಸ್ಕರ ಬದುಕ್ತಾ ಇರೋ ಜೀವ ಅದು. ಯಾವ ಬಿರುಗಳನ್ನು ಬೀಸದೆ ಇರೋ ಹಾಗೆ ನೋಡ್ಕೊ ದೇವ್ರೆ. ಆದಷ್ಟು ಬೇಗ ಅಮ್ಮ ಗುಲಾಬಿನ ಸೊಸೆ ಅಂತ ಒಪ್ಕೊಳ್ಳೋ ಹಾಗೆ ಮಾಡು. ನನ್ನ ಜೀವನ ಚೆನ್ನಾಗಿರಲಿ ಅಂತ ಎಲ್ಲ ಸಂತೋಷನೂ ತ್ಯಾಗ ಮಾಡ್ತಿರೋ ಅವರಿಗೆ ಯಾವುದೇ ಕಷ್ಟ ಬರ್ದಿರೋ ಹಾಗೆ ನೋಡ್ಕೊ. ದೇವ್ರೆ, ನಾನು ಒಪ್ಕೊಂಡಿರೋ ಪ್ರಾಜೆಕ್ಟ್ ಸಕ್ಸಸ್ ಆಗಿ ನಾನು ಒಂದು ಮನೆ ಕಟ್ಟೋಗಿ ಮಾಡಪ್ಪ. ದೇವ್ರೆ, ಎಲ್ರೂ ಒಂದೇ ಕುಟುಂಬದ ತರ ಇದೀವಿ. ಈ ಕುಟುಂಬದ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಬೀಳ್ದೆ ಇರೋರ್ ತರ ನೋಡ್ಕೊಳಪ್ಪ. ಹಾಗೆ ಸೀತಮ್ಮಂಗೆ ಒಳ್ಳೆ ಬುದ್ಧಿ ಕೊಟ್ಟು ಗುಲಾಬಿನ ಚೆನ್ನಾಗಿ ನೋಡ್ಕೊಳ್ಳೋ ಹಾಗೆ ಮಾಡಪ್ಪ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ, 100 ಕಾಲ ಸಂತೋಷವಾಗಿ ಬಾಳಿ. ಯಾಕೆ ನಗ್ತಾ ಇದ್ದೀರಾ? ಅಲ್ಲ ಶಾಸ್ತ್ರಿಗಳೇ, ಗಂಡಾದವನು ತಾಳಿ ಕಟ್ಟೋದಕ್ಕಿಂತ ಮುಂಚೆ ನಕ್ಕಿದ್ ಬಿಟ್ರೆ ತಾಳಿ ಕಟ್ಟಿದ್ಮೇಲೆ ಯಾವಾಗ ನಗೋದಕ್ ಸಾಧ್ಯ ಹೇಳಿ? ಸುಖ ಸಂತೋಷದಿಂದ ಇರೋದಕ್ ಸಾಧ್ಯನಾ ಹೇಳಿ? ಹಂಗೇನಾದ್ರೂ ಇರೋದಕ್ಕೆ ಯಾವ್ದಾದ್ರೂ ವೃತ ಪೂಜೆ ಇದ್ರೆ ಹೇಳ್ಬಿಡಿ, ನಾನು ನಾಳೆಯಿಂದನೇ ಶುರು ಮಾಡ್ಕೋತೀನಿ. ಅದಕ್ಕಿರೋದು ಒಂದೇ ದಾರಿಪ್ಪ. ನಮ್ ಬೈಕಿನ ಈಡೇರಿಸೋದಕ್ಕೆ ದೇವ್ರ ಹತ್ರ ಹೇಗ್ ಮೊರೆ ಹೋಗ್ತೀವೋ ಹಾಗೆ ಹೆಂಡ್ತಿಗ್ ಮೊರೆ ಹೋಗ್ಬಿಟ್ರೆ ಆಗ ಯಾವ ತೊಂದ್ರೆನೂ ಇಲ್ಲ. ಪಾಪ ಶಾಸ್ತ್ರಿಗಳ ಮಾತು ಕೇಳಿದ್ರೆ ಅವ್ರ ಜೀವನ ನನಗಿಂತ ಘನಘೋರವಾಗಿದೆ ಅಂತ. ಪಾಪ. ಬಾಯಿ ಮುಚ್ಕೊಂಡ್ ಬರ್ಲಿಲ್ಲ ಅಂದ್ರೆ ದೇವರಿಗೆ ತೆಂಗಿನಕಾಯಿ ಹೊಡಿಯೋ ತರ ನಿಮ್ ತಲೆ ಹೊಡೆದ್ ಬಿಡ್ತೀವಿ. ಸುಮ್ನೆ ಆ ಗಯ್ಯಾಳಿಗಳಿಗೆ ಸ್ವಲ್ಪ ಸಿಕ್ಬಿಟ್ರೆ ಸಾಕು, ಪೂರ್ತಿ ನುಂಗಾಕ್ಬಿಡ್ತಾರೆ. ಅಂಥದ್ರಲ್ಲಿ ಇವನೇ ವಿಷ ಹಾಕಿದಾನೆ ಅಂತ ಗೊತ್ತಾದ್ರೆ ಅವ್ರು ಇವನ್ನ ಸುಮ್ಮನೆ ಬಿಡ್ತಾರಾ? ಇಡೀ ಊರಿಗೆ ನನ್ನ ಮಗನ ಬಗ್ಗೆ ಪ್ರಚಾರ ಮಾಡ್ತಾರೆ. ಇದರಿಂದ ಅವನ್ ಶಿಕ್ಷೆ ಅನುಭವಿಸ್ಬಿಡ್ತಾನೆ. ಆದ್ರೆ ಮರ್ಯಾದೆ ಹೋಗೋದು ನಮ್ದು. ತನ್ನ ಮಗನ್ನ ಸರಿಯಾಗಿ ಬೆಳೆಸಕ್ಕಾಗದೇ ಇರೋರು ಇವರು ಊರನ್ನ ಹೇಗೆ ಕಾಪಾಡ್ತಾರೆ ಅಂತ ಎಲ್ಲ ಆಡ್ಕೊಂತಾರೆ. ಇದರಿಂದ ನನ್ನ ಗಂಡನ ರಾಜಕೀಯ ಭವಿಷ್ಯ ಹಾಳಾಗೋಗುತ್ತೆ. ಈ ತರ ಆಗ್ಬಾರ್ದು. ಇದಕ್ಕೇನ್ ಮಾಡೋದು? ಹೇಗ್ ತಡೆಯೋದು? ಕರೆಕ್ಟ್. ಹೀಗ್ ಮಾಡಿದ್ರೆ ಒಂದೇಟಲ್ಲಿ 2 ಹಕ್ಕಿ ಹೊಡಿಬೋದು. ಬೇಡ ರೀ, ತುಂಬಾ ಕಾಯಿ ತಿಂದ್ರೆ ಎದೆ ಉರಿಯತ್ತೆ. ಹೌದಮ್ಮಿ, ಕಾಯಿ ತಿಂದ್ರೆ ಎದೆ ಉರಿಯೋದಲ್ಲ, ಇಡೀ ನಿನ್ನ ದೇಹನೇ 24 ಗಂಟೆನೂ ದಗದಗ ಅಂತ ಉರಿತಾ ಇರುತ್ತೆ. ದೇವ್ರದಲ್ವಾ, ಬೇಡ ಅನ್ಬಾರ್ದು, ತಿನ್ನು ಅಂತ ಹೇಳ್ದೆ.
ಇದೇ ಪ್ರೀತಿ ನಾನ್ ಹೇಳೋ ಮಾತ್ ಮೇಲೆ ಇದ್ದಿದ್ರೆ ಇಷ್ಟೊತ್ತಿಗೆ ನೀವು ತುಂಬಾ ಚೆನ್ನಾಗಿ ಉದ್ಧಾರ ಆಗ್ತಿದ್ರಿ. ಹ? ಯಾಕಮ್ಮಿ ಹೀಗ್ ಮಾತಾಡ್ತಿದ್ಯಾ? ಎಲ್ಲಾನು ನೀನ್ ಹೇಳ್ದಂಗೆ ಮಾಡ್ತಿದ್ದೀನಲ್ವಾ? ಈಗ ನಾನ್ ನಾಗಮಣಿಯವ್ರ ಡೀಲ್ನ ಯಾಕೆ ಒಪ್ಕೊಂಡಿದೀನಿ ಹೇಳು? ಆ ಡೀಲ್ ಕುದುರ್ ಬಿಟ್ರೆ ಕೈ ತುಂಬಾ ದುಡ್ಡು ಬರುತ್ತೆ. ಅವಾಗ 100/100 ಸೈಟ್ ತಗೊಂಡು ಅಲ್ಲೊಂದು ದೊಡ್ಡ ಮನೆನ ಕಟ್ಸಿ ಆ ಮನೆಗೆ ಅನ್ನಪೂರ್ಣ ಕುಟೀರ ಅಂತ ಹೆಸರಿಟ್ಬಿಡ್ತೀನಿ. ರೀ, ನನಗೇನೋ ನೀವು ನಾಗಮಣಿ ಹತ್ರ ಡೀಲ್ ಒಪ್ಕೊಂಡಿದ್ದು ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಹ? ಯಾಕಮ್ಮಿ ಹೀಗ್ ಹೇಳ್ತಿದ್ಯಾ? ನಿಧಿ ತಾನಾಗೆ ನಮ್ಮ ಹತ್ರ ಬರೋವಾಗ ಅದನ್ನ ಬಗದು 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 ಬುಟ್ಟಿಗೆ ಹಾಕೋಬೇಕು. ಅದನ್ ಬಿಟ್ಟು ಬೇಡ ಅಂತ ಹೇಳಕ್ಕಾಗತ್ತಾ? ಹಾಗಲ್ಲ ರೀ, ಸಮರ್ಥು ಆಸ್ಪತ್ರೆ ಸೇರೋದಕ್ಕೆ, ಗುಲಾಬಿ ಉರುಳ್ ಸೇವೆ ಮಾಡ್ಬೇಕಾರೆ ಕಷ್ಟ ಅನ್ಭವಿಸೋದಕ್ಕೆ ಕಾರಣ ಅಖಿಲು ಅಂತ ನನ್ ಮನ್ಸಿಗೆ ಅನ್ಸ್ತಿದೆ. ಅಂತದ್ರಲ್ಲಿ ಅಂತವ್ರ ಜೊತೆ ನೀವು ಕೈ ಜೋಡ್ಸಿರ ಏನ್ ಚೆನ್ನಾಗಿರತ್ತೆ? ನಾಳೆ ದಿನ ಅವ್ರು ನಿಮ್ಗೂ ಮೋಸ ಮಾಡ್ಬೋದಲ್ವಾ? ಅಮೇ, ಹಾಗಾಗೋದಕ್ಕೆ ಈ ಬ್ರೋಕರ್ ಬೋರೇಗೌಡ ಬಿಡೋ ಮನುಷ್ಯನೇ ಅಲ್ಲ. ಈಗಾಗ್ಲೇ ಈ ವಿಷಯದ ಬಗ್ಗೆ ನಾನು ಅವನ ಹತ್ರ ಮಾತಾಡ್ದೆ. ಅವನು ಪಾಪ ನನ್ನ ಹತ್ರ ಬಂದು ನನ್ನ ಕಾಲು ಹಿಡ್ಕೊಂಡು, ಗೌಡ್ರೆ ನಾನಿಂತ ತಪ್ಪು ಮಾಡೇ ಇಲ್ಲ ಅಂತ ಕೇಳ್ಕೊಂಡ. ಅಂದ್ಮೇಲೆ ಅವನು ಈ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ನಾವ್ ಮನೇಲಿ ಮಾತಾಡೋದೆಲ್ಲ ತಗೊಂಡ್ ಹೋಗಿ ಅಲ್ಲಿ ಹೇಳ್ತಿದ್ದೀರಾ? ನಾನೇನು ಹೇಳಿಲ್ಲ ಅಮ್ಮಿ, ಅವರೇ ಕೇಳಿದ್ರ ಅದಕ್ಕೆ ನಾನು ಹೇಳ್ದೆ. ಯಾಕೆ ಇವ್ರನ್ನ ಕರೆದು ಡೀಲ್ ಕೊಡ್ತಿದ್ದಾರೆ ಅಂತ ನನಗೀಗ ಅರ್ಥ ಆಯ್ತು. ನಮ್ ಮನೇಲಿ ನಡೆಯೋದ್ನೆಲ್ಲ ತಿಳ್ಕೊಂಡು ಬೇರೆ ಏನೋ ಪ್ಲಾನ್ ಮಾಡೋ ತರ ಇದೆ. ಇನ್ ಮುಂದೆ ಈ ತರ ವಿಷಯಗಳೆಲ್ಲ ಇವ್ರ ಮುಂದೆ ಮಾತಾಡಬಾರ್ದು, ಹುಷಾರಾಗಿರ್ಬೇಕು. ಅಮೇ, ಏನ್ ಯೋಚನೆ ಮಾಡ್ತಿದ್ಯಾ? ರೀ, ನಮ್ಮನೇಲಿ ನಡೆಯೋ ವಿಷಯನೆಲ್ಲ ತಗೊಂಡೋಗಿ ಅಲ್ಲಿ ಹೇಳ್ಬೇಡಿ. ಸಾಧ್ಯ ಆದ್ರೆ ಅಲ್ಲೇನ್ ನಡೆಯುತ್ತೋ ಅದನ್ನ ತಿಳ್ಕೊಂಬಂದು ನಮ್ಮ ಹತ್ರ ಹೇಳಿ. ಅಮ್ಮ ಮಗ ಇಬ್ರು 2 ತಲೆ ನಾಗರಹಾವಿದ್ದ ಹಾಗೆ, ಯಾವಾಗ ಏನ್ ಬೇಕಾದ್ರೂ ಮಾಡ್ಬೋದು. ಸದ್ಯ ಅವ್ರ ಪ್ಲಾನ್ ಏನು ಅಂತ ಮುಂಚೆನೆ ಗೊತ್ತಾದ್ರೆ ನಾವು ಹುಷಾರಾಗಿರ್ಬೋದಲ್ವಾ? ಈಗಾಗ್ಲೇ ಅನ್ಭವಿಸಿರೋದು ಸಾಕಾಗಿ ಹೋಗ್ಬಿಟ್ಟಿದೆ. ಅಮೇ, ನನ್ನನ್ನೇನು ಆ ಟೈಪ್ ಅನ್ಕೊಂಡಿದೀಯಾ? ಅದೇ ಮೇ ಮೆಸೆಂಜರ್ ಟೈಪು. ಆ ವಿಷಯನ ಇಲ್ಲಿ ತಂದೇಳೋದು, ಈ ವಿಷಯನ ಅಲ್ಲಿ ತಗೊಂಡೋಗಿ ಹೇಳೋದಕ್ಕೆ. ನಾನು ಹೋಗೋದು ಯಾವ್ದಕ್ಕೆ ಹೇಳು? ಸೈಟ್ ಡೀಲ್ ಮಾಡೋದಕ್ಕೆ. ಅದನ್ನ ಮಾಡ್ಕೋತೀನಿ, ವಾಪಸ್ ಬರ್ತೀನಿ ಅಷ್ಟೇ. ಏನಾದ್ರೂ ಮಾಡ್ಕೊಳ್ಳಿ. ಅವರಿಂದ ಏನಾದ್ರು ತೊಂದ್ರೆ ಆದ್ರೆ ಮಾತ್ರ ನಿಮ್ಮನ್ ಸುಮ್ನೆ ಬಿಡಲ್ಲ ನಾನು. ನೀನ್ ಹೇಳಿದ್ದು ಕರೆಕ್ಟೇ ಬಿಡಮ್ಮಿ. ಕೊಡಿ ಇಲ್ಲಿ. ನಡೀರಿ ಸುಮ್ನೆ. ಬುದ್ಧಿ ಇಲ್ವೇನ್ರಿ? ಎಲ್ಲಿ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಗುಲಾಬಿ ಕೊಡಿಲ್. ನೀವಿಬ್ರು ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಡ್ ಬನ್ನಿ, ನಾವಿಲ್ಲಿ ಕಾಯ್ತಾ ಇರ್ತೀವಿ. ನೀವು ಬರಲ್ವಾ ಅಕ್ಕ? ಅಯ್ಯೋ, ಈಗ ನಾನ್ ಪ್ರದಕ್ಷಿಣೆ ಹಾಕಿ ಯಾವ ಉಪಯೋಗನೂ ಇಲ್ಲ ಬಿಡು. ಏನಮ್ಮಿ ಹೀಗ್ ಮಾತಾಡ್ತೀಯಾ? ನೀನು ಪ್ರದಕ್ಷಿಣೆ ಹಾಕಿದ್ದಕ್ಕೆ ನನ್ನಂತ ಒಳ್ಳೆ ಗಂಡ ಸಿಕ್ಕಿರೋದು. ಇಲ್ಲೇ ಹೋಗಿದ್ರೆ ನಿನಗೂ ಚಿತ್ರಹಿಂಸೆ ಕೊಡೋ ಗಂಡನೇ ಸಿಕ್ಕಿರೋನು. ನೀವಾಗಿದ್ದಕ್ಕೆ ಸುಮ್ನೆ ಬಿಟ್ಟಿದೀನಿ. ಆ ತರದವ್ನು ಯಾರು ಸಿಕ್ಕಿದ್ರೆ ಇಷ್ಟೊತ್ತಿಗೆ ದೇವ್ರ ಹತ್ರ ಕಳಿಸ್ತಿದ್ದೆ. ಅಮ್ಮಿ ಮರ್ಯಾದೆ ಕೊಡ್ತೀಯಾ? ನೋಡ್ರಪ್ಪ, ನೀವು ದೇವಸ್ಥಾನನ ಸುತ್ತಾಕ್ರಿ, ನಾನು ನನ್ನ ಹೆಂಡತಿನ ಸುತ್ತಾಕ್ತಾ ಇರ್ತೀನಿ. ಹೋಗಿ ಹೋಗಿ. ಗುಲಾಬಿ, ನೀವು ನನಗೋಸ್ಕರ ಎಷ್ಟು ಕಷ್ಟಪಡ್ತಾ ಇರಲ್ವಾ?